ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ವಿಡಿಯೋ ಏನು ಅಂತ ನೋಡೋದಾದರೆ, ಹಾರ್ಟಿಕಲ್ಚರ್ ಟ್ರೈನಿಂಗ್ ಅಂದರೆ ತೋಟಗಾರಿಕೆ ತರಬೇತಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಸೊ ಯಾವಾಗಿಂದ ಅರ್ಜಿಯನ್ನು ಸಲ್ಲಿಸ್ಬೋದು, ಸೊ ಲಾಸ್ಟ್ ಡೇಟ್ ಯಾವಾಗ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಹಾಗೆ ಕಂಡೀಷನ್ಸ್ ಏನಿರಬೇಕು, ಸೊ ಯಾರೆಲ್ಲ ಈ ಒಂದು ತೋಟಗಾರಿಕೆ ತರಬೇತಿಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕು ಅಂತಲೂ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ನನ್ನ ಈ ಒಂದು ವಿಡಿಯೋನ ಫುಲ್ ಕೊನೆವರೆಗೂ ವಾಚ್ ಮಾಡಬೇಕಾಗುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ಫುಲ್ ಕೊನೆವರೆಗೂ ವಾಚ್ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ನನ್ನ ಒಂದು ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಹಾರ್ಟಿಕಲ್ಚರ್ ಟ್ರೈನಿಂಗ್ ಅಂದರೆ ಇದು 10 ತಿಂಗಳ ತೋಟಗಾರಿಕೆ ತರಬೇತಿ. ಇದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಇದಕ್ಕೆ ಪ್ರತಿ ತಿಂಗಳು 1750 ರೂಪಾಯಿನ ವೇತನನ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಶಿಷ್ಯ ವೇತನ ಅಂತ ಹೇಳಿಬಿಟ್ಟು ಫಿಕ್ಸ್ ಮಾಡಿದ್ದಾರೆ. ಸೊ ಇದು ಬಂದು ಹಾರ್ಟಿಕಲ್ಚರ್ ಟ್ರೈನಿಂಗು ಅಂದರೆ 10 ತಿಂಗಳ ತೋಟಗಾರಿಕೆ ತರಬೇತಿ ಆಗಿರುತ್ತೆ. ಇದಕ್ಕೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಸೊ 2025-26ನೇ ಸಾಲಿಗೆ ಈ ಒಂದು 10 ತಿಂಗಳ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿ ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಫುಲ್ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ಏನೆಲ್ಲ ತಿಳ್ಕೊಬೋದು ಅಂತಂದರೆ, ತೋಟಗಾರಿಕೆ ಕ್ಷೇತ್ರದಲ್ಲಿ ವೈಜ್ಞಾನಿಕವಾಗಿ ಮತ್ತು ಆರ್ಥಿಕವಾಗಿ ಉತ್ತಮ ಬೇಸಾಯ ಕ್ರಮಗಳು, ಹೇಗೆ ವ್ಯವಸಾಯ ಮಾಡಬೇಕು ಅನ್ನೋ ಒಂದು ಉತ್ತಮ ಕ್ರಮವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ನಿಮಗೆ. ಹಾಗೆಯೇ ಇದಕ್ಕೆ ಯಾರೆಲ್ಲ ಆಸಕ್ತಿ ಇರುತ್ತೆ ಬೇಗ ಹೋಗಿ ಈ ಒಂದು ತಾಂತ್ರಿಕ ತರಬೇತಿಗೆ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಇನ್ನು ಈ ತಿಂಗಳು ಸರ್ಕಾರದಿಂದ ಒಂದು ಶಿಷ್ಯ ವೇತನ ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಅರ್ಜಿ ಸಲ್ಲಿಸೋದು ಹೇಗೆ, ಹಾಗೆ ಯಾವಾಗಿಂದ ಆರಂಭ ಆಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಈ ತರಬೇತಿ 2ನೇ ತಾರೀಕು ಮೇ 2025ರಿಂದ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿ 28 ಮೇ 2026ರವರೆಗೆ ನಡೆಯುತ್ತೆ. ಅಂದರೆ ಒಟ್ಟು 10 ತಿಂಗಳು ಅವಧಿ ಇದಾಗಿರುತ್ತೆ. ಸೊ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ SSLC ಆಗಿರಬೇಕು. SSLC ಆಗಿರೋಂಥ ಅಂಥವರು ಕನ್ನಡ ವಿಷಯಗಳೊಂದಿಗೆ SSLC ಆಗಿರಬೇಕು, ಉತ್ತೀರ್ಣ ಪಾಸ್ ಆಗಿರಬೇಕು. SSLC ಪಾಸ್ ಆಗಿರೋರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸೊ ಇಲ್ಲಿ ವಯೋಮಿತಿ, ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಯೋಮಿತಿ ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 33 ವರ್ಷದ ಒಳಗಡೆ ಇರಬೇಕು. ಮತ್ತು ಮಾಜಿ ಸೈನಿಕರಿಗೆ 33ರಿಂದ 65 ವರ್ಷ ವಯಸ್ಸು ಇರಬೇಕು. ಇನ್ನು ಇತರ ವರ್ಗದವರಿಗೆ 18 ವರ್ಷದಿಂದ ಗರಿಷ್ಠ 30 ವರ್ಷದವರೆಗೆ ಇರೋರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರೋರು ಅಭ್ಯರ್ಥಿಗಳು ಈ ಒಂದು ತೋಟಗಾರಿಕೆಯ ಉಪನಿರ್ದೇಶಕರು ಇರ್ತಾರಲ್ಲ, ಜಿಲ್ಲಾ ಪಂಚಾಯಿತಿ ಧಾರವಾಡ ಕಚೇರಿ ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ರೂಪಾಯಿ ಇದು ಒಂದು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ರೂಪಾಯಿ ಮೌಲ್ಯದ ಒಂದು ಇಂಡಿಯನ್ ಪೋಸ್ಟಲ್ ಆರ್ಡರ್ IPO ಅಂತ ಇರುತ್ತೆ, ಅಥವಾ ಬ್ಯಾಂಕ್ ಡಿಮ್ಯಾಂಡ್ ಡ್ರಾಫ್ಟ್ DD ತೋಟಗಾರಿಕೆ ಉಪನಿರ್ದೇಶಕರ ಹೆಸರಿನಲ್ಲಿ DD ತಗೊಂಡು ಅವ್ರಿಗೆ ಈ ಒಂದು ಅರ್ಜಿನ ಮತ್ತು ಅಮೌಂಟನ್ನು ಲಗತ್ತಿಸಬೇಕಾಗತ್ತೆ. ಇನ್ನು ಅರ್ಜಿಯನ್ನು ಫಾರಮ್ಗಳು ಎಲ್ಲಿ ಅಂದರೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಲ್ಲಿ ಅಥವಾ ವೆಬ್ಸೈಟಲ್ಲಿ, ಅಂದರೆ ಕಚೇರಿಯ ವೆಬ್ಸೈಟ್ನಲ್ಲಿ ನೀವೊಂದು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಮಾರ್ಚ್ 1, 2025ರಿಂದ 30 ಮಾರ್ಚ್ 2025ರವರೆಗೂ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಟ್ರೈನಿಂಗ್ ಲಾಸ್ಟ್ ಡೇಟ್ ಗೊತ್ತಾಯಿತು, ಏಪ್ರಿಲ್ 1 5:30ವರೆಗೂ ಟೈಮ್ ಇರುತ್ತೆ. ಸಂಜೆ 5:30 ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಈ ತರಬೇತಿಗೆ ಆಯ್ಕೆ ಆಗಿರೋ ಅಭ್ಯರ್ಥಿಗಳಿಗೆ ನಿಮಗೆ ಗೊತ್ತು, ಮಾಸಿಕ ಶಿಷ್ಯ ವೇತನ 1750 ರೂಪಾಯಿ ಇರುತ್ತೆ. ಇನ್ನು ತರಬೇತಿ ಪಡೆಯೋದಕ್ಕೆ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ, ಈ ತರಬೇತಿಯು ರೈತರ ಮಕ್ಕಳಿಗಾಗಿ ಇರುವುದರಿಂದ ಅಭ್ಯರ್ಥಿಯ ತಂದೆ ಅಥವಾ ಪೋಷಕರು ಕಡ್ಡಾಯವಾಗಿ ಜಮೀನು ಹೊಂದಿರಬೇಕು ಅಥವಾ ಸ್ವಂತ ಸಾಗುವಳಿ ಇರಬೇಕು.
ಅಭ್ಯರ್ಥಿ ಅಂದರೆ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವರ ಒಂದು ತಂದೆ ಅಥವಾ ಪೋಷಕರು ಕಡ್ಡಾಯವಾಗಿ ಒಂದು ಜಮೀನು ಹೊಂದಿರಬೇಕು, ಸ್ವಂತ ಸಾಗುವಳಿ ಮಾಡಬೇಕಾಗಿರುತ್ತೆ. ಇನ್ನು ಅಭ್ಯರ್ಥಿಯು ತಮ್ಮ ಸ್ವಂತ ಅಂದರೆ ಅಪ್ಲಿಕೇಶನ್ ಹಾಕ್ತೀವಲ್ಲ ಅಭ್ಯರ್ಥಿಗಳು, ಅವರು ತಮ್ಮ ತೋಟದಲ್ಲಿ ಅಭಿವೃದ್ಧಿ ಪಡಿಸಬೇಕೆಂಬ ಅಭಿಲಾಷೆ, ಅಂದರೆ ನಮ್ಮ ತೋಟದಲ್ಲಿ ನಾವೇ ಏನು ಸ್ವಂತ ನಾವು ತೋಟ ಮಾಡಬೇಕು ಅಂತ ಇಚ್ಛೆ ಇರೋರು ಈ ಒಂದು ತರಬೇತಿಗೆ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಈ ತರಬೇತಿ ಕಾಲಾವಧಿ ಬಂದು 10 ತಿಂಗಳು ನಿಮ್ಗೆ ಗೊತ್ತಿರುತ್ತೆ. ತರಬೇತಿ ಮುಗಿದ ನಂತರ ಒಂದು ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ, ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ನಡೆಸಲಾಗುತ್ತೆ. ಅಂತಿಮ ಪರೀಕ್ಷೆಗೆ 75ರಷ್ಟು ಹಾಜರಾತಿ ಕಡ್ಡಾಯವಾಗಿರಬೇಕು. ಅಕಸ್ಮಾತ್ ಏನಾದರೂ ವೈದ್ಯಕೀಯ ಆಧಾರದ ಮೇಲೆ ಅಂದರೆ ಗರಿಷ್ಠ 30 ದಿನಗಳ ವಿನಾಯಿತಿ ಪಡ್ಕೋಬೋದಾಗಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಸೊ ಅಲ್ಲಿ ಹೋಗಿ ನೀವು ವಿಚಾರಿಸ್ಕೊಬೋದು, ಅಥವಾ ವೆಬ್ಸೈಟ್ನಲ್ಲಿ ನೀವು ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿರುತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಾಗಿರೋದು ತೋಟಗಾರಿಕೆ ಇಲಾಖೆ ಒಂದು ವೆಬ್ಸೈಟ್ ಇರುತ್ತಲ್ಲ, ಅದರಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಒನ್ಸ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡಿ. ಇದಿಷ್ಟು ಒಂದು ತೋಟಗಾರಿಕೆ ತರಬೇತಿ ಬಗ್ಗೆ ಮಾಹಿತಿ ಆಗಿರುತ್ತೆ. ಯಾರೆಲ್ಲ ರೈತರ ಮಕ್ಕಳಿಗೆ ಅಂತಲೇ ಹೇಳಿ ಇದೊಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಹೋಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.